ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ರು ಎಲ್ಲರೂ? ಓಕೆ, ಇವತ್ತು ಬೆಳಿಗ್ಗೆಯಿಂದ ನಮ್ಮ ವ್ಲಾಗ್ ಸ್ಟಾರ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಅದು ಇದು ಎಲ್ಲ ಮುಗಿಯಿತು. ಇವತ್ತು ಸುಮಾರು ಕೆಲಸ ಉಂಟು ನನಗೆ. ಫಸ್ಟಿಗೆ ಗ್ರೋಸರಿ ಎಲ್ಲ ನಮ್ಮದು ಪ್ಯಾಂಟ್ರಿ ಯೂನಿಟ್ ಉಂಟು ನೋಡಿ, ಅದನ್ನು ಸೆಟ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಸುಮಾರು ಜನರಿಗೂ ಕೂಡ ಕೇಳ್ತಾ ಇದ್ರಿ ಆರ್ಗನೈಸ್ ಮಾಡುವಾಗ ವಿಡಿಯೋ ಮಾಡಿ ಅಂತ ಹೇಳಿ. ಹಾಗೆ ನನ್ನಲ್ಲಿ ಕೆಲವು ಏನಾದರೂ ಟಿಪ್ಸ್ ಇದೆ ಆದರೆ, ಅಥವಾ ಏನಾದರೂ ನನ್ನದು ಸ್ಪೆಷಲ್ ಏನಾದರೂ ಐಡಿಯಾ ಇದೆ ಆದರೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ. ಹಾಗೆ ಗ್ರೋಸರಿ ಶಾಪಿಂಗ್ ಕೂಡ ಮಾಡಲಿಕ್ಕೆ ಉಂಟು ಇವತ್ತು. ಸ್ವಲ್ಪ ಹಣ ಯಾವ ರೀತಿ ಉಳಿತಾಯ ಮಾಡ್ಬೋದು, ನಾವು ಯಾವ ರೀತಿ ಏನು ಶಾಪಿಂಗ್ ಮಾಡಬೇಕು, ನಂದು ಸ್ವಲ್ಪ ಐಡಿಯಾಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ನಿಮ್ಮದು ಕೆಲವು ಐಡಿಯಾಸ್ ನೀವು ಕಮೆಂಟಲ್ಲೆಲ್ಲ ಶೇರ್ ಮಾಡಿದರೆ ನಮಗೂ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಶೇರ್ ಮಾಡ್ತಾ ಮುಂದೆ ಹೋಗೋಣ ಅಂತ ಹೇಳಿ. ಇನ್ನೊಂದೇನೆಂದರೆ ಇವತ್ತು ಅದೇ ನನ್ನ ಪ್ಯಾಂಟ್ರಿ ಯೂನಿಟಿದ್ದೆಲ್ಲ ಕಂಟೈನರ್, ಗ್ಲಾಸ್ ಕಂಟೈನರ್ಸ್ ಎಲ್ಲ ಉಂಟು ನೋಡಿ, ಆವಾಗ ಸೆಟ್ ಮಾಡಬೇಕಂತ ಹೇಳಿ ತೊಗೊಂಡು ಬಂದಿದ್ದೆ, ಆದರೆ ಆಗಿರಲಿಲ್ಲ. ಹಾಗೆ ಈಗ ಅದನ್ನೆಲ್ಲ ಮೇಲೆ ಇಟ್ಟಿದ್ವಿ, ಪ್ಯಾಕ್ ಮಾಡಿ ತೆಗೆದಿದ್ದೀವಿ ನಿನ್ನೆ ನೈಟ್. ಅದನ್ನು ಈಗ ನೆಕ್ಸ್ಟು ಇದಕ್ಕೆ ಹಾಕಿ, ಯಾವುದಕ್ಕೆ ಡಿಶ್ ವಾಷರಲ್ಲಿ ಹಾಕಿ ಎಲ್ಲ ಕ್ಲೀನ್ ಮಾಡಿ ಒಮ್ಮೆ ಆಮೇಲೆ ಸೆಟ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಯಾಕೆಂದರೆ ಕಿಚನ್ ಆಲ್ಮೋಸ್ಟ್ ನಮ್ಮದೆಲ್ಲ ಸೆಟ್ ಆಗಿದೆ, ಆದರೆ ಪ್ಯಾಂಟ್ರಿ ಯೂನಿಟ್ ಇನ್ನೂ ಕೂಡ ಸರಿಯಾಗಿ ಸೆಟ್ ಆಗಲಿಲ್ಲ. ಅದು ಮಾಡಬೇಕು ಅಂತೇಳಿ ಹಿಂದೆ ಬೀಳ್ತಾ ಉಂಟು. ಎಷ್ಟು ದಿನ ಆಯಿತು ಮನೆ ಇದಾಗಿ, ಆದರೂ ಕೆಲವು ನಮ್ದು ಇನ್ನೂ ಕೂಡ ಸೆಟ್ ಆಗಲಿಲ್ಲ. ಒಂದೊಂದು ಕೆಲಸ ಇದ್ದೇ ಇರುತ್ತಲ್ಲ. ಹೌದು, ಸೆಟ್ಟೇ ಆಗಲಿಲ್ಲ. ಇವರದ್ದು ಕಬರ್ಡ್ ಸೆಟ್ ಆಗಲಿಲ್ಲ ಇನ್ನೂ ಕೂಡ. ಹಾಗೆ ಕೆಲವು ಅದು ಹಾಗೆಯೇ ಉಳಿದಿದೆ, ಅದನ್ನು ಒಂದೊಂದೇ ನಾನು ಮಾಡ್ತಾ ಇರೋದು ನನಗೆ ಟೈಮ್ ಇರುವಾಗ. ಹಾಗೆ ಇವತ್ತು ನಾನು ಫೈನಲಿ, ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ನಂದು ಪ್ಯಾಂಟ್ರಿ ಯೂನಿಟ್ ಒಂದು ಆರ್ಗನೈಸ್ ಆಗಬೇಕಂತ ಹೇಳಿ ಪಣ ತೊಟ್ಟಿದ್ದೀನಿ. ಹಾಗೆ ಊಟ ಎಲ್ಲ ಮಾಡಿ ಮಧ್ಯಾಹ್ನ ಇದಕ್ಕೆ ಹೋಗೋಣ ಅಂತ ಹೇಳಿದ್ದೀವಿ, ಯಾವುದಕ್ಕೆ, ಶಾಪಿಂಗ್ಗೆ, ಡಿಮಾರ್ಟಿಗೆ. ಹಾಗೆಯೇ ನಿಮ್ಮ ಜೊತೆ ಎಲ್ಲವನ್ನು ಇವತ್ತು ನಾನು ಶೇರ್ ಮಾಡ್ತೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಮುಂದೆ. ಓಕೆ, ಇವಾಗ ಹೊರಟ್ವಿ ನಾವು ಸ್ವಲ್ಪ ಗ್ರೋಸರಿ ಎಲ್ಲ ಶಾಪಿಂಗ್ ಮಾಡೋಣ ಅಂತೇಳಿ. ಮತ್ತು ನೋಡೋದು ಏನೆಲ್ಲ ತಂದ್ವಿ ಏನು ಎಲ್ಲ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನಾವಿಲ್ಲೇ ನಮ್ಮದು ತೊಕ್ಕೊಟ್ಟಲ್ಲಿ ಒಂದು ಡಿಮಾರ್ಟ್ ಆಗಿದೆ, ಹತ್ತಿರದಲ್ಲೇ. ಹೋಗಿರಲಿಲ್ಲ ನಾವು ಇಷ್ಟು ತನಕ, ಅಲ್ಲಿಗೆ ಹೋಗೋಣ ಅಂತೇಳಿ ಎನಿಸಿದ್ದೀವಿ. ಹಾಗೂ ನೆಕ್ಸ್ಟ್ ಕೆಲವು ಪರ್ಚೇಸಿಂಗ್ ಉಂಟು ನನಗೆ, ಕೆಲವೊಂದೆರಡು ಪಾಟ್ ಕೂಡ ಬೇಕಿತ್ತು. ನೋಡೋಣ ಏನಂತ ಹೇಳಿ, ಇದ್ರೆ ತಗೊಳ್ಳೋದು, ಇಲ್ಲದಿದ್ರೆ ಇಲ್ಲ. ಹಾಗೆ ಹೋಗೋಣ. ಇಲ್ಲಿ ಪಾಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಎಂತ ಸೌಂಡಾ, ಯಾರು ಕಾಣೋದಿಲ್ಲ. ಹಲೋ ಮಿಸ್ಟರ್, ಫ್ರೀ ಪಾಟ್ ಫ್ರೀ. ಓಕೆ, ಇಲ್ಲಿ ಈಗ ನನಗೆ ಬೇಕಾದ ಪಾಟ್ ಸಿಗಲಿಲ್ಲ, ಹಾಗಾಗಿ ನಾನು ಹಾಗೆಯೇ ಈಗ ವಾಪಸ್ ಬರ್ತಾ ಇದ್ದೀನಿ. ಈಗ ಡಿಮಾರ್ಟಿಗೆ ಬಂದ್ವಿ. ಇವನೊಬ್ಬ ಬರೋದು ಬಿಟ್ಟು ಕಾರ್ ನೋಡ್ತಾ ನಿಂತಿದ್ದಾನೆ. ತೆಗಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀನ್ ತೆಗಿತೀಯಾ? ನೋಡಿದ್ರೆ ಕಣ್ಣಲ್ಲಿ ನೋಡಿದ್ರೆ ಅದು ಹೊರಗೆ ಬರುತ್ತಾ ಕಾರ್? ಓಕೆ, ಶಾಪಿಂಗ್ ಆಯ್ತು ನಮ್ಮದು. ಸ್ವಲ್ಪ ಶಾಪಿಂಗ್, ಜಾಸ್ತಿ ಸ್ವಲ್ಪ ಎಂತ ಬೇಕು ಅಷ್ಟೇ ಮಾತ್ರ ಮಾಡೋದು, ಮಾತ್ರ ಜಾಸ್ತಿ ತಗೊಳ್ಳಿಕ್ಕಿಲ್ಲ. ನಮಗೆ ಅಧಿಕ ಪ್ರಸಂಗ ಎಲ್ಲ ಇಲ್ಲ, ಜಾಸ್ತಿ ತಗೊಂಡು ವೇಸ್ಟ್ ಮಾಡಲಿಕ್ಕೆ. ಓಕೆ, ಎಲ್ಲ ಸಾಮಾನೆಲ್ಲ ತಂದಾಯ್ತು. ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಅಂತೇಳಿ ಇಟ್ಟಿದ್ದೀವಿ. ಅದರ ರವೆ ಓಪನ್ ಆಗಿದೆ, ಅದರದ್ದೆಲ್ಲ ಹೊರಗಡೆ ಬರ್ತಾ ಉಂಟು. ಇವಾಗೆಲ್ಲ ಸೆಟ್ ಮಾಡಿಡಬೇಕು. ಫುಲ್ಲು ಇದು ನಂದು ಗೋಟಲ್ ಉಂಟಲ್ಲ, ನಾನು ಸೆಟ್ ಮಾಡೇ ಇಲ್ಲ, ಆಟ್ರಸ್ ಇದೆ. ಇದನ್ನೆಲ್ಲ ಈಗ ಕ್ಲೀನ್ ಮಾಡಿ ಸೆಟ್ ಮಾಡಿ ನೋಡಿ ಯಾವ ರೀತಿ ಇದೆ ನೋಡಿ. ಎಲ್ಲ ತೊಳಿಲಿಕ್ಕೆ ಹಾಕಿದ್ದೀನಿ, ಇದರ ಜಾರ್ಸ್ ಎಲ್ಲ. ಇನ್ನು ಅದನ್ನೆಲ್ಲ ಸೆಟ್ ಮಾಡಿಡಬೇಕು. ಮತ್ತು ನಮ್ಮದು ಉಳಿದದ್ದು ಸ್ಟೋರ್ ರೂಮಲ್ಲಿ ಉಂಟು, ಅದನ್ನೆಲ್ಲ ಸರಿ ಮಾಡಿ ಇಲ್ಲಿಡಬೇಕು. ಇದು ನನಗೆ ಯಾವತ್ತು ಮಾಡಲಿಕ್ಕೆ ಆಗಲಿಲ್ಲ, ಹಾಗೇ ಇಟ್ಟಿದ್ದೆ. ಇವತ್ತು ಟೈಮ್ ಸಿಕ್ಕಿದೆ. ಓಕೆ, ಎಲ್ಲ ಬಾಟಲ್ ಡಿಶ್ ವಾಷರಲ್ಲಿ ಹಾಕಿದ್ದೆ, ಕ್ಲೀನ್ ಆಗಿದೆ. ಇಷ್ಟು ಅವತ್ತು ಪ್ಯಾಕ್ ಮಾಡಿ ಮೇಲೆ ಇಟ್ಟಿದ್ವಿ, ಇವತ್ತು ಅದಕ್ಕೆ ದಿನ ಬಂದಿದೆ. ಎಲ್ಲ ತೆಗೆದು ಕ್ಲೀನ್ ಮಾಡಿ ಒಂದೊಂದೇ ಸಾಮಾನು ಇದರಲ್ಲಿ ಬೇಕಾಗಿತ್ತು ಇಟ್ಟರೆ ಆಯಿತು. ಎಷ್ಟು ಉಂಟು ಮತ್ತು ಸಾಮಾನು ಇರೋದಿಲ್ವ ಮನೆಯಲ್ಲಿ? ಎಷ್ಟು
ಸರಿಯಾಗಿ ಸೆಟ್ ಮಾಡೋದು ಕಿರಿಕಿರಿ ಆಗ್ತದೆ. ಎಂತ ಇಡ್ತೀರಾ ಇದರಲ್ಲಿ? ಇವತ್ತು ತಂದಿದ್ದು ಮತ್ತೆ ಕೆಲವು ಅಲ್ಲಿದ್ದೆಲ್ಲ ಉಂಟಲ್ಲ ಅದೆಲ್ಲ ಒಟ್ಟಿಗೆ ಇಡು. ಬರು ಅತ್ತೆ ಸೊಸೆ ಕ್ಲೀನ್ ಮಾಡೋದು, ಮತ್ತೆ ನಾನು ಕೂಡ ಅಮ್ಮನಿಗೆ ಹೆಲ್ಪ್ ಮಾಡೋದು. ನೀನು ಎಂತ ಅಲ್ಲಿ ನಿಂತ? ಇಲ್ಲ, ಅಲ್ಲಿ ದೂರ ನಿಂತಿದ್ದಾನೆ. ಓಕೆ, ಇದು ಮೊನ್ನೆ ಮುನ್ನಾರಿಂದ ತಂದದ್ದು ನಾವು ಪೈನಾಪಲ್. ಮುನ್ನಾರಿಂದ ಬರುವಾಗ 4 kg 100, ಸೊ 8 kg ತಂದಿದ್ದೇವೆ. 8 kg ಅಂದರೆ 2 ತಿನ್ಲಿಕ್ಕೆ, ಮತ್ತೆ ಇದರಲ್ಲಿ ಸ್ವಲ್ಪ ವೈನಿಗೆ ಹಾಕ್ಲಿಕ್ಕೆ ಅಂತ, ವೈನ್ ಮಾಡ್ಲಿಕ್ಕೆ ಅಂತ. ಇದು ಈಗ ತಿನ್ಲಿಕ್ಕೆ 2. ಇದರಲ್ಲಿ ಕೂಡ ನಾವು ಇದು ಮಾಡ್ತೀವಿ, ಒಂದು ಡ್ರಿಂಕ್ ತೆಪಾಚೆ ಅಂತ, ಅದರ ಸ್ಕಿನ್ ಇದು ವೇಸ್ಟ್ ಮಾಡ್ಲಿಕ್ಕಿಲ್ಲ. ಹೌದಾ? ಸೊ ಫಸ್ಟ್ ಫಸ್ಟ್ ಇದು ಒಳ್ಳೆ ಚೆನ್ನಾಗಿ ತೊಳಿಬೇಕು, ಯಾಕಂದ್ರೆ ಇದರ ಸ್ಕಿನ್ ಹಾಕ್ಲಿಕ್ಕಲ್ಲ, ಅದು ಗಲೀಜಿರಬಾರ್ದು, ಮಣ್ಣೆಲ್ಲ ಹೋಗ್ಬೇಕು. ಅದೆಂತ ಡ್ರಿಂಕಾ? ಅದು ಡ್ರಿಂಕ್ ಅದೊಂದು ಕಾರ್ಬೋನೇಟೆಡ್ ಡ್ರಿಂಕ್. ಅದು ಪರ್ಮನೆಂಟ್ ಒಂದು 5 to 6 days ಅಲ್ಲಿ ಆಗುತ್ತೆ. ಅದು ತೋರಿಸ್ತೀವಿ ನಾವು ಮಾಡುವಾಗ. ಇದೀಗ ಸ್ಕಿನ್ ತೆಗಿಬೇಕು, ಮತ್ತೆ ಇದ್ರ ಒಳಗಿದ್ದು ಇದು ಉಂಟಲ್ಲ, ಅದೊಂದು ಗಟ್ಟಿದು ಪಾರ್ಟ್, ಅದು ಕೂಡ ಅದಕ್ಕೆ ಹಾಕ್ಲಿಕ್ಕೆ, ವೇಸ್ಟ್ ಮಾಡ್ಲಿಕ್ಕಿಲ್ಲ ಯಾವುದು. ಇದು ಮಾತ್ರ ಸ್ಮಾಲ್ ಪೀಸ್ ಮಾಡಿ ಹಾಕ್ಬೇಕು. ಅದಕ್ಕೆ ದೊಡ್ಡ ಪೀಸ್ ಹಾಕ್ಬಾರ್ದು, ಸ್ಮಾಲ್ ಪೀಸ್ ಮಾಡಿ ಅದಕ್ಕೆ ನೀರು ಮತ್ತು ಬ್ರೌನ್ ಶುಗರ್ ಮತ್ತು ಸಿನಮನ್ ಮತ್ತು ಜಿಂಜರ್ ಅಷ್ಟು ಹಾಕಿದ್ರೆ ಆಯಿತು. ಓಕೆ, ಈಗ ಗ್ರೋಸರಿದೆಲ್ಲ ಇದು ಕ್ಲೀನ್ ಮಾಡಿ ಆಯಿತು, ಒರೆಸಿ ಎಲ್ಲ ಇಟ್ವಿ. ಇನ್ನಿದ್ರಲ್ಲಿ ಇವತ್ತಂದ ಮತ್ತೆ ಮೊದಲಿದ್ದ ಗ್ರೋಸರಿ ಎಲ್ಲ ತುಂಬಿಸಿಡೋದು. ಹಾಗೂ ಕೆಲವು ನಿಮ್ಮ ಜೊತೆ ನಾನು ಟಿಪ್ಸ್ ಅದರೊಂದಿಗೆ ಶೇರ್ ಮಾಡ್ತೀನಿ. ಸ್ವಲ್ಪ ಹಣ ಹೇಗೆ ಉಳಿಸ್ಬೋದು, ಹಾಗೂ ಏನು ಮಾಡಬೇಕು, ಹೇಗೆ ತರಬೇಕು, ಯಾವುದು ಜಾಸ್ತಿ ತರಬೇಕು, ಅಂದರೆ ನಮ್ಮ ಮನೆಗೆ ಹೇಗೆ ಆಗುತ್ತೆ ಅದನ್ನು ಹೇಳ್ತೀನಿ. ಕೆಲವ್ರ ಮನೆಯಲ್ಲಿ ನಾರ್ಮಲ್ ಇರುತ್ತೆ, ಹಾಗೆ ನಿಮಗೆ ಗೊತ್ತಾಗುತ್ತೆ. ಈಗ ಹೆಚ್ಚಾಗಿ ನಾವು ಖಾರ ಮನೆಯಲ್ಲೇ ನಾನು ಎಲ್ಲ ಮಾಡೋದ್ರಿಂದ ಹೊರಗಡೆದು ಯಾವುದು ತರೋದಿಲ್ಲ. ಹಾಗಾಗಿ ಎಲ್ಲ ಸಾಮಾನು ಬೇಕಾಗಿರುತ್ತೆ ನಮಗೆ ಮನೆಯಲ್ಲಿ. ಗರಂ ಮಸಾಲ ಇರಲಿ ಅಥವಾ ಇದು ಕೊತ್ತಂಬರಿ, ಅದು ಇದು ಎಲ್ಲ ಬೇಕಾಗಿರುತ್ತೆ. ಯಾಕೆಂದ್ರೆ ನಾವು ಹೊರಗಡೆಯಿಂದ ಯೂಸ್ ಮಾಡೋಣ. ಹಾಗಾಗಿ ಅದೇ ಪ್ರಕಾರದಲ್ಲಿ ಎಲ್ಲ ನಾವು ತಂದಿಡ್ತೇವೆ. ಹಾಗೂ ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಮಂಗಳವಾರ, ಬುಧವಾರ, ಗುರುವಾರ ಈ ರೀತಿ ಬ್ರೇಕ್ಫಾಸ್ಟ್ ಇರುತ್ತೆ ನೋಡಿ. ಬ್ರೇಕ್ಫಾಸ್ಟಿಗೆ ಹೆಚ್ಚಾಗಿ ನಾವು ಏನು ಜಾಸ್ತಿ ನಮಗೆ ಇಷ್ಟ ಅದನ್ನು ಸ್ವಲ್ಪ ಡಬಲ್ ತರ್ತೇವೆ. ಮತ್ತು ಒಮ್ಮೆ ತಿನ್ಬೋದು ಅಂತ ಒಂದು ವಾರದಲ್ಲಿ ಒಮ್ಮೆ ನಮಗೆ ಇಷ್ಟ ನೋಡಿ, ಅದನ್ನು ಸ್ವಲ್ಪ ತರ್ತೇವೆ. ಹಾಗೆ ಮಾಡೋದು ಅದು. ಹಾಗೂ ಕೆಲವು ಬೇಗ ಹಾಳಾಗುವಂಥದ್ದುಂಟು, ಅದನ್ನು ಒಂದು ಸಲ ಯೂಸ್ ಮಾಡುವಂಥದ್ದು ಉಂಟು ನೋಡಿ, ಅದನ್ನು ಸ್ವಲ್ಪ ತಂದರೆ ಆಯಿತು. ಹಾಗೆ ಮಾಡಿದರೆ ಸ್ವಲ್ಪ ನಾವೇ ಯೋಚನೆ ಮಾಡಿ ಸ್ವಲ್ಪ ಗ್ರೋಸರಿ ಎಲ್ಲ ತಂದು ಕರೆಕ್ಟಾಗಿ ಇದು ಮಾಡಿದರೆ ಜಾಸ್ತಿ ಹಣ ಕೂಡ ಖರ್ಚಾಗೋದಿಲ್ಲ, ಹಾಗೂ ವಸ್ತು ಕೂಡ ಹಾಳಾಗೋದಿಲ್ಲ. ಹಾಗೂ ನಮಗೆ ಎಂತ ಬೇಕು ನೋಡಿ ಮನೆಗೆ ಅದನ್ನು ಮಾತ್ರ ತಂದರೆ ಆಯ್ತು. ಕೆಲವರು ಎಂತ ಮಾಡ್ತಾರೆ, ನೋಡಿದ್ದೆಲ್ಲ ತೊಗೊಂಡು ಬರ್ತೀವಿ, ನಮಗೆ ಆಸೆ ಆಗುತ್ತೆ ಅದು ಮಾಡೋಣ, ಅದು ಮಾಡ್ಬೋದು, ಆದರೆ ನಮಗೆ ಟೈಮೇ ಸಿಗಲ್ಲ. ನನಗೆ ಕೆಲವೊಮ್ಮೆ ಎಷ್ಟೋ ಸಲ ಹಾಗೆ ಆಗಿದ್ದುಂಟು. ನೋಡಿದ್ದೆಲ್ಲ ಅದು ಗುಲಾಬ್ ಜಾಮೂನ್ ಮಾಡೋಣ, ಮತ್ತು ಇನ್ನೂ ಎಂತ ನೋಡ್ತೀವಿ ಅದನ್ನು ಅದು ಮಾಡೋಣ, ಇದು ಮಾಡೋಣ ಎಲ್ಲ ತಂದು ಇಡ್ತೀವಿ. ಆದರೆ ನಮಗೆ ಟೈಮೇ ಸಿಗಲ್ಲ ಕೆಲವೊಮ್ಮೆ. ಅದು ಅಷ್ಟು ಉಳಿದು ಅಲ್ಲೇ ಬಾಕಿ ಉಳಿದಿದೆ, ಅದು ಹಾಳಾಗುತ್ತೆ. ಹಾಗೆಲ್ಲ ಮಾಡೋದಕ್ಕಿಂತ ನಾವು ಏನು ಮಾಡಬೇಕು, ನಮಗೆ ಬೇಕಾಗಿದ್ದು ಸ್ವಲ್ಪನೇ ತೊಗೊಂಡು ಬಂದು ಅದನ್ನು ಯೂಸ್ ಮಾಡಿದರೆ ಆಯಿತು. ಹಾಗೂ ಕೆಲವು ಏನು ಮಾಡ್ತೀವಿ ನಾವು, ಈಗ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಹೋದರೆ ರೇಟ್ ಜಾಸ್ತಿ ಇರುತ್ತೆ. ಮತ್ತು ಕೆಲವುದಕ್ಕೆ ಇಲ್ಲಿ ಅವನು ಮಿಮಿಕ್ರಿ ಮಾಡ್ತಾ ಇದ್ದಾನೆ, ನಾನು ಹೇಳಿದ್ದನು. ಇಲ್ಲ ಅವನು ಕೇಳ್ತಾ ಇದ್ದಾನೆ, ನಾಳೆ ಮಾಡ್ತಾನಲ್ಲ ಎಲ್ಲ. ಮತ್ತೆ ಕೆಲವು ಏನು ಗೊತ್ತುಂಟಾ, ಇಲ್ಲಿ ರೇಟ್ ಈಗ ಸಣ್ಣ ಅಂಗಡಿ ಎಲ್ಲ ಇರುತ್ತೆ ನೋಡಿ, ಒಂದು ನಮ್ಮ ಮನೆ ಹತ್ರ ಎಲ್ಲ ಅಂಗಡಿ ಇರುತ್ತೆ, ಅಲ್ಲಿ ಕೆಲವುದಕ್ಕೆ ರೇಟ್ ಜಾಸ್ತಿ ಇರುತ್ತೆ. ನಮಗೆ ಅದೇ ನಾವು ಸೂಪರ್ ಮಾರ್ಕೆಟ್ ಆಚೆಂದೆಲ್ಲ ತಂದರೆ ಹೋಲ್ಸೇಲಲ್ಲಿ ರೇಟ್ ಕಮ್ಮಿ ಇರುತ್ತೆ. ಅದನ್ನು ನಾವು ಸ್ವಲ್ಪ ತಂದಿಟ್ಟರೆ ಖಾಲಿ ಆಗೋ ತನಕ ವೆಯ್ಟ್ ಮಾಡಿ ನೋಡಿಕೊಂಡು ತಂದಿಟ್ಟರೆ ಹೋಗುವಾಗನೇ ನೆನಪು ಮಾಡಿ ಒಳ್ಳೇದು. ಮತ್ತು ಇಲ್ಲಿ ನಾವು ಸ್ವಲ್ಪ 5 ರೂಪಾಯಿ 10 ರೂಪಾಯಿ ಅಂತ ಹೇಳ್ತೀವಿ, ಜಾಸ್ತಿ ಕೊಟ್ಟು ತರುವಾಗ ಅಲ್ಲಿ ನಮ್ಮದು ಎಷ್ಟು ಹೋಗುತ್ತದೆ ನಮಗೆ ಗೊತ್ತಿರುತ್ತೆ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಯೋಚನೆ ಮಾಡಿ ನಾವು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ತಂದರೆ ಹಾಳಾಗೋದಿಲ್ಲ. ಕೆಲವೊಮ್ಮೆ ಏನು ಮಾಡಲಿಕ್ಕೆ ಆಗಲ್ಲ, ಹಾಳಾಗುತ್ತೆ. ಆದರೆ ಹೆಚ್ಚಾಗಿ ನಾವು ಎಷ್ಟು ಜಾಗ್ರತೆ ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳಿ. ಅವ್ರು ಮಾಡ್ತಿದ್ದಾರೆ.
ಓಕೆ, ಸಿಪ್ಪೆಲ್ಲ ತೆಗೆದಾದ್ಮೇಲೆ ಈಗ ಕಟಿಂಗ್. ಈಗ ರೌಂಡ್ ಮಾಡಿ ರೌಂಡ್ ಕಟ್ಟಿಂಗ್. ಇಲ್ಲಿ ನೋಡಿ ಕಟ್ಟಿಂಗ್. ಇದು ನಮ್ಗೆ ಆಗ್ತದೆ ತೆಪಾಚೆನಲ್ಲಿ ಅಲ್ಲ, ಅದಕ್ಕೆ ಅಥವಾ ಫಸ್ಟ್ ಇದು ತಿನ್ನುವ ಮೊದಲು. ಓಕೆ, ಪೈನಾಪಲ್ ಸ್ವೀಟ್ ಉಂಟಾ? ತುಂಬ ಚೆನ್ನಾಗಿದೆ. ಇವನು ನೋಡಿ ಅಂತ ಎಷ್ಟು ಬೇಕು ಬಂದ ಯಬ್ಬ. ಒಂದೊಂದು ಹೇಗೆ ಬೇಕು? ಇದು ಉಂಟು ತುಂಬ ಅಲ್ಲ. ಎಂತ ಅದು ಅದು ಹುಳಿ ಮತ್ತು ಸ್ವೀಟ್ ಎರಡು ಉಂಟು. ಅಲ್ಲಿ ತೆಗೆದ್ರು ಅಲ್ಲೇ ನೀರು ಹಾಕಿದ್ರು. ಎಂತ ಹೇಳುದು ಈ ಗಂಡಸರಿಗೆಲ್ಲ. ಎಂತ ಅದೆಲ್ಲ ಫಾಸ್ಟ್ ಕೆಲಸ. ಎಂತ ಫಾಸ್ಟ್ ಇಲ್ಲ, ಇಲ್ಲಿ ತೆಗೆದು ಇಲ್ಲಿ ನೀರು ಹಾಕುದು ಮತ್ತೆ ಅಲ್ಲಿಂದ ಒರೆಸುದು. ಡಬಲ್ ಅದ್ರ ಬದಲು ಸಿಂಕ್ ಅಲ್ಲಿ ನೀರು ಹಾಕಿದ್ರೆ ಎಂತ ರಾಪದು ಇದೆ. ಫಸ್ಟ್ ಅದು ಪೈನಾಪಲ್ ಪೀಲ್ ಉಂಟಲ್ಲ, ಅದು ಹಾಕುವ ಇದಕ್ಕೆ. ಜಾರಿ ಅದಕ್ಕೆ ಸ್ಪೈಸಸ್ ನಿಮ್ಗೆ ಏನು ಬೇಕಾದ್ರೆ ಹಾಕ್ಬೋದು. ಸಿನಮನ್ ಅಥವಾ ಸ್ಟಾರ್ ಅಥವಾ ದಾಲ್ಚಿನಿ. ಇದು ಈಗ 2 ಸ್ಟಾರ್ ಹಾಕಿದೆ. ಮತ್ತೆ ಇದು ಆಪ್ಷನಲ್ ಜಿಂಜರ್ ಮತ್ತೆ ಬ್ರೌನ್ ಶುಗರ್ ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಮತ್ತೆ ಉಂಟುಂಡು ಇದೆಂತ ಹೇಳ್ತಾರೆ ಇದು? ಅದು ಇದು ಇದೆಂತ ಹೇಳುದು? ಮರ. ಚಕ್ಕೆ ಏನು ಇಂಗ್ಲೀಷಲ್ಲಿ? ದಾಲ್ಚಿನಿ. ಸಿನಿಮನಲ್ಲಿ ಆಯ್ತಾಯ್ತು. ಫಸ್ಟ್ ಹಾಕಿ ಇದಕ್ಕೆ ನೀರು ಹಾಕಿ ಇಡುದು. ಆಯಿತು, ಸ್ವಲ್ಪ ಮಿಕ್ಸ್ ಮಾಡುವ. ಮತ್ತೆ ಬಂದ್ ಮಾಡಿ ಇಡುದು. 4 to 5 days ಅಲ್ಲಿ ಆಗುತ್ತೆ. ಮತ್ತೆ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು. ಮತ್ತೆ ಸ್ವಲ್ಪ ಇದಕ್ಕೆ ನೆರಳಂದ್ರೆ ಎಂತ ಇದು ಬೀಳ್ಬಾರ್ದು, ಬಿಸಿ ಬೀಳ್ಬಾರ್ದು. ಜಾಸ್ತಿ ಅದಕ್ಕೋಸ್ಕರ ಮಾತಾಡೋದು. ಬಿಸಿ ಬೀಳ್ಬಾರ್ದಂತೆ. ಬಿಸಿ ತಾಗಬಾರ್ದು. ಗೊತ್ತಾಯ್ತಾ? ಬಿಸಿ ತಾಗುದು. ಈಗ ನಾವು ಇಟ್ಟರೆ ಅಲ್ಲ ತಾಗುದು. ನಿನ್ ತಲೆ ಅವ್ರದ್ದು ನೋಡಿ ಅಂತ ಹಿಂದೆ ಫೈಟ್. ಅವ್ರದ್ದು ಯಾವಾಗ ಇರುತ್ತೆ. ನಂದು ಕೆಲಸ ಆಯ್ತು. ಏನು ಮಾಡು. ಸ್ಟಾರ್ಟ್. ನಿಮ್ದೆಂತ? ನಂದಂತ ಇಲ್ಲ. ಎಂತ ಇಲ್ಲ, ಹೋಗುವ ಬನ್ನಿ, ಹೋಗುವ. ಈಗ ಅಮ್ಮ ಹೇಳಿದ್ದು ಒಂದೊಂದು ಹಾಕ್ತೀನಿ, ಚಟ್ 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 ಆಗಿ ಬರ್ಬೇಕಂತ. ಎಂತೆಲ್ಲ ಬರೆದಿಡ್ತಾ ಇದ್ದಾನೆ ಅಂತೆಲ್ಲ ಆಗದಿಂದ ಒಂದು ಸ್ಟೈಲಲ್ಲಿ ಚಾಕ್ಲೇಟ್ ಅದಕ್ಕೆ ಆಗದಿಂದ ಬರೀತಾನೆ ಇದ್ದಾನೆ. ಕುಡಿ ನೀನು ತುಂಬಿಸು ಬಾಯಿಗೆ. ನಿಂದ ಹ್ಯಾಂಡ್ ರೈಟಿಂಗ್ ಒಳ್ಳೆ ಇಲ್ಲ. ಒಳ್ಳೆ ಉಂಟು. ವಿಡಿಯೋ ರೀಲ್ ಹಾಕು ಅವ ಅಕ್ಕ ಕಟ್ಟ ನಾನೇಂದ್ರೆ ಇಲ್ಲಿ ಕ್ರೋಕರಿ ಯೂನಿಟಲ್ಲಿ, ನಾನಿಲ್ಲಿ ಪ್ಯಾಂಟ್ರಿ ಯೂನಿಟಲ್ಲಿ ಎಷ್ಟು ಬೇಕು ಅಷ್ಟು ಇಡೋದು. ಮತ್ತೆ ಉಳಿದದನ್ನು ಎಲ್ಲ ಸ್ಟೋರ್ ಹೊಟ್ಟೆಯಲ್ಲಿ ಇಡಲ್ಲ. ಏಕೆಲ್ಲ ಒಂದು ಕೊಡಿಯಮ್ಮ. ಮತ್ತೆ ತುಂಬಿಸುವಾಗ ಉಪದ್ರ ಕೊಡು. ನಾನು ಕೊಡೋದೇ ಇಲ್ಲ ನೋಡಿ, ಯಾವ ರೀತಿ ಮಾಡ್ತಾನೆ. ಆದಷ್ಟು ನಾವು ಟ್ರಾನ್ಸ್ಪರೆಂಟ್ ಕಂಟೈನರೆಲ್ಲ ಯೂಸ್ ಮಾಡಿದರೆ ಖಾಲಿ ಆಗಿದ್ದು ಅದೆಲ್ಲ ನಮಗೆ ಬೇಗನೆ ಕಾಣುತ್ತೆ. ಹಾಗೂ ನಾವು ಜಾಸ್ತಿ ಯೂಸ್ ಮಾಡುವಂಥ ವಸ್ತು ಇರುತ್ತೆ ನೋಡಿ, ಅದರ ಬ್ಯಾಕಪ್ ಇರಬೇಕು ನಮ್ಮ ಹತ್ರ. ಅಂದರೆ ನಾವಿಲ್ಲಿ ಬಾಟಲಲ್ಲಿ ತುಂಬಿಸಿದ್ರು ಸ್ಟೋರ್ ರೂಮಲ್ಲಿ ಇನ್ನೊಂದು ಬಾಟಲಲ್ಲಿ ನಾವು ರೆಡಿ ಮಾಡಿ ಇಡಬೇಕು. ಓಕೆ, ಇವಾಗ ಒಂದೊಂದು ಸೆಟ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಸೆಟ್ ಮಾಡಿದ್ದೀನಿ. ಅಂದರೆ ಡ್ರೈ ಫ್ರೂಟ್ಸು ಯಾವ ರೀತಿ ಎಲ್ಲಿ ಬಾಟಲ್ ಸೆಟ್ ಆಗುತ್ತೆ ನೋಡಿ, ಯಾವ ರೀತಿ ಸೆಟ್ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ಕಾಳು, ರೈಸ್, ದಾಳು ಅಂಥದ್ದೆಲ್ಲ ಏರ್ ಟೈಟ್ ಕಂಟೈನರಲ್ಲಿ ಇಟ್ಟರೆ ಇನ್ನೂ ಕೂಡ ಒಳ್ಳೆಯದು. ಯಾಕಂದರೆ ಅದಕ್ಕೆಲ್ಲ ಹುಳ ಆಗೋದು ಜಾಸ್ತಿ ಅಲ್ವಾ. ಹಾಗೂ ಸೆಕ್ಷನ್ ಪ್ರಕಾರ ಇಟ್ಟರೆ ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್, ಸ್ಪೈಸಸ್, ಬೇಕಿಂಗ್ ಐಟಮ್ಸ್ ಎಲ್ಲ ನಮಗೆ ನಮ್ಮ ಟೈಮ್ ಉಳಿತದೆ. ಯಾಕೆಂದರೆ ಬೇಗನೆ ಸಿಗುತ್ತಲ್ವಾ.
ಓಕೆ, ಒಂದೊಂದೇ ಎಲ್ಲರೂ ಸೇರಿ ನಾವು ಬೇಗ ಬೇಗನೆ ಮಾಡ್ತಾ ಇದ್ವಿ. ಆಗ ಇನ್ನೊಂದೇನು ಗೊತ್ತುಂಟು, ಓಲ್ಡ್ ಸ್ಟಾಕ್ ಯಾವುದುಂಟು ಅದನ್ನು ಹೆಚ್ಚಾಗಿ ನೀವು ಫ್ರಂಟಲ್ಲಿಡಿ, ನ್ಯೂ ಸ್ಟಾಕ್ ಯಾವುದುಂಟು ಅದನ್ನು ಬ್ಯಾಕಲ್ಲಿಡಿ. ಹಾಗೂ ಕೆಲವುದ್ರದ್ದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದನ್ನು ಕಂಟೈನರಲ್ಲಿ ನೀವು ಬರೆದಿಟ್ಟರೆ ಇನ್ನೂ ಕೂಡ ಒಳ್ಳೆಯದು. ಓಕೆ, ಫೈನಲಿ ಎಲ್ಲ ಜೋಡಿಸಿ ಆಯಿತು, ಪರ್ಫೆಕ್ಟ್ ಆಯಿತು, ಫುಲ್ ಕ್ಲೀನ್ ಆಯಿತು ನೋಡಿ ಹೇಗೆ ಇತ್ತು. ಕ್ಲೀನ್ ಆಯಿತು. ಈಗ ತೋರಿಸ್ತೀನಿ ನಾನು ಯಾವ ರೀತಿ ಜೋಡಿಸಿದ್ದೀನಿ ಅಂತ ಹೇಳಿ. ಫೈನಲಿ ನನ್ನ ಪ್ಯಾಂಟ್ರಿ ಯೂನಿಟನ್ನು ಈ ರೀತಿ ನಾನು ಆರ್ಗನೈಸ್ ಮಾಡಿದ್ದೀನಿ. ಜಾಸ್ತಿ ಯೂಸ್ ಆಗುವಂಥ ವಸ್ತು ಉಂಟು ನೋಡಿ, ನಮ್ಮ ಐ ಲೆವೆಲಲ್ಲಿ ಇಡಬೇಕು, ಬೇಗನೆ ಕಣ್ಣಿಗೆ ಕಾಣಬೇಕು. ಹಾಗೂ ಜಾಸ್ತಿಯಾಗಿ ಚಪ್ಪಟೆ ಇರುವಂಥದ್ದು, ಸ್ವಲ್ಪ ಸ್ಲೀಕ್ ಆಗಿರುವಂಥ ಕಂಟೈನರ್ ಯೂಸ್ ಮಾಡಿದರೆ ನಿಮಗೆ ಜಾಸ್ತಿ ಸ್ಪೇಸ್ ಕೂಡ ಸಿಗುತ್ತೆ. ನೋಡಿದೆಲ್ಲ ಜಾಸ್ತಿ ತೊಗೊಂಡು ಬಂದು ಅದನ್ನು ಒಟ್ಟಾರೆ ತುಂಬಿಸಿಡುವುದಲ್ಲ, ನಮಗೆ ಯಾವುದು ಬೇಕು ಅದನ್ನು ತೊಗೊಂಡು ಬನ್ನಿ. ಹಾಗೂ ಕೆಲವು ವಸ್ತು ಯಾವಾಗ ನಾವು ಮಾಡ್ತೀವಿ ನೋಡಿ ಆ ಟೈಮಲ್ಲೇ ತೊಗೊಂಡು ಬಂದರೆ ಬೆಸ್ಟ್. ವೀಕ್ಲಿ ಯಾವಾಗಲೂ ಶಾಪಿಂಗ್ ಮಾಡುವಾಗ ಪ್ಯಾಂಟ್ರಿ ಯೂನಿಟ್ ಉಂಟು ನೋಡಿ, ಅದನ್ನು ಕರೆಕ್ಟಾಗಿ ನಾವು ಚೆಕ್ ಮಾಡಬೇಕು. ಸ್ಟೋರ್ ರೂಮಲ್ಲಿ ಇಟ್ಟಿದ್ರೆ ಅದರ ಸ್ಟೋರ್ ರೂಮಲ್ಲೇ ಚೆಕ್ ಮಾಡಿ, ಯಾವುದು ಎಕ್ಸ್ಪೈರಿ ಡೇಟ್ ಇದೆ ಅದನ್ನು ಚೆಕ್ ಮಾಡಿ. ಹಾಗೂ ಕೆಲವು ವಸ್ತು ಖಾಲಿ ಆಗೋ ಮೊದಲೇ ನೀವು ರೀಸ್ಟಾಕ್ ಮಾಡಿಟ್ರೆ ಇನ್ನೂ ಕೂಡ ಒಳ್ಳೆಯದು. ಹಾಗೂ ನೆಕ್ಸ್ಟ್ ಏನು ಗೊತ್ತುಂಟಾ, ಒಂದು ಫಿಕ್ಸ್ ಪ್ಲೇಸ್ ಮಾಡಿಡಿ. ಆ ವಸ್ತು ಆ ಪ್ಲೇಸಲ್ಲಿ ಫಿಕ್ಸ್ ಆಗಿಟ್ಟರೆ ನೀವು ಡೈರೆಕ್ಟ್ ಹೋಗಿ ಅಲ್ಲಿಂದಲೇ ಓಪನ್ ಮಾಡಿ ತೆಗಿಬೋದು. ಅದು ನಿಮಗೆ ಒಂದು ಯೂಸ್ ಆಗುತ್ತೆ, ಬೇಗನೆ ನಿಮ್ಮ ಕೆಲಸ ಕೂಡ ಆಗುತ್ತೆ. ಇಲ್ಲದಿದ್ದರೆ ಏನು ಗೊತ್ತುಂಟ, ಒಂದು ವಸ್ತು ಹುಡುಕ್ಲಿಕ್ಕೆ ನಮಗೆ ಸುಮಾರು ಟೈಮ್ ಹೋಗುತ್ತೆ. ಸಾಸ್ ಎಲ್ಲ ನೋಡ್ಕೊಂಡು ತನ್ನಿ. ಕೆಲವೊಮ್ಮೆ ತುಂಬ ಕಮ್ಮಿ ಅಲ್ವಾ ಕೆಲವರು ಯೂಸ್ ಮಾಡೋದು, ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೂ ಹೆಚ್ಚಾಗಿ ಏನು ಗೊತ್ತುಂಟ, ನಿಮ್ಮ ಮನೇಲಿ ನೆಂಟರು ಎಲ್ಲ ಜಾಸ್ತಿ ಬರ್ತಾರಾದರೆ ಸ್ಕ್ವಾಷಸ್ ಅದೆಲ್ಲ ಜ್ಯೂಸ್ ಇದುಂಟು ನೋಡಿ, ಅದನ್ನೆಲ್ಲ ತಂದಿಡಿ, ಅದು ನಿಮಗೆ ತುಂಬ ಯೂಸ್ ಆಗುತ್ತೆ. ಮಸಾಲಕ್ಕೆ ಹಾಕುವಂಥ ಸ್ಪೈಸಸ್ ಎಲ್ಲ ಒಂದೇ ಜಾಗದಲ್ಲಿ ಇಟ್ಟರೆ ಬೇಗನೆ ನೀವು ತೆಗಿಬೋದು. ಹಾಗೂ ಅದರಲ್ಲಿ ಅದರ ಹೆಸರು ಬರೆದಿಟ್ಟರೆ ನಿಮಗೆ ಈಸಿ ಆಗುತ್ತೆ ಹುಡುಕ್ಲಿಕ್ಕೆ ಕೂಡ. ಹಾಗೂ ಮೇನ್ ನಾನು ಯಾವಾಗಲೂ ಹೇಳೋದು, ಪ್ಯಾಂಟ್ರಿ ಯೂನಿಟ್ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಆದರೂ ಕ್ಲೀನ್ ಮಾಡಿಡಬೇಕು ನಾವು. ನಾನು ಮ್ಯಾಗಿ, ನೂಡಲ್ಸ್ ಅಂಥದ್ದೆಲ್ಲ ಕೆಳಗಡೆ ಪೋರ್ಷನಲ್ಲಿ ಇಟ್ಟಿದ್ದೀನಿ. ಯಾವುದು ಟೆಟ್ರಾ ಪ್ಯಾಕ್ ಉಂಟು ನೋಡಿ ಅಂಥದ್ದೆಲ್ಲ ಕೆಳಗಡೆ ಇಟ್ಟುಬಿಟ್ಟಿದ್ದೀನಿ. ಓಕೆ, ಫೈನಲಿ ಎಲ್ಲ ಸೆಟಪ್ ಆಯಿತು. ತುಂಬ ಖುಷಿ ನನಗೆ. ಎಷ್ಟು ಟೈಮಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ. ತುಂಬ ಕಷ್ಟ ಆಗ್ತಿತ್ತು, ಒಂದೊಂದು ಇಲ್ಲಿಂದ ತಂದು ಆಮೇಲೆ ಅಡುಗೆ ಮಾಡಲಿಕ್ಕೆ ಎಷ್ಟು ಕಷ್ಟ ಅಲ್ವಾ. ನಮಗೆ ಹೆಂಗಸರಿಗೆ ಮಾತ್ರ ಗೊತ್ತು ಆ ಕಷ್ಟ. ಅದೇ ಒಂದು ನಮಗೆ ಸಿಗುವ ಹಾಗೆ ಒಂದು ಅರೇಂಜ್ ಮಾಡಿ ಇಟ್ಟರೆ ಎಷ್ಟು ಖುಷಿಯಾಗುತ್ತೆ ಮನಸ್ಸಿಗೆ. ಏನು ಕೆಲಸ ಮಾಡಲಿಕ್ಕೂ ಈಸಿ ಆಗುತ್ತೆ. ಹಾಗೂ ಒಂಥರ ಏನು ಖಾಲಿ ಆದರೂ ಕಾಣುತ್ತೆ, ಒಂದು ಇದು ಮಾಡ್ಬೋದು ನಾವಲ್ವಾ. ಹಾಗೆ ಇವತ್ತು ನನಗೆ ಫೈನಲಿ ತುಂಬ ಖುಷಿ ಆಯಿತು ನನ್ನ ಪ್ಯಾಂಟ್ರಿ ಯೂನಿಟ್ ನೋಡಿ. ಹಾಗೂ ನಿಮಗೆ ಕೂಡ ಇಷ್ಟ ಆಗಿರ್ಬೋದು ಅಂತ ಹೇಳಿ ಎನಿಸ್ತೀನಿ ನಾನು. ನೆಕ್ಸ್ಟ್ ಯಾವುದು ಆರ್ಗನೈಸೇಷನ್ ಮಾಡಬೇಕು, ಫ್ರಿಡ್ಜ್ ಅಂತ ಹೇಳಿ ಎನಿಸಿದ್ದೀನಿ ನಾನು. ಫ್ರಿಡ್ಜ್ ಆರ್ಗನೈಸೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕು, ನನಗೆ ಗೊತ್ತಿರುವ ಕೆಲವು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕಂತೇಳಿ ನೋಡೋಣ. ನೆಕ್ಸ್ಟ್ ಅದು ಸಾಧ್ಯವಾದರೆ ಮಾಡ್ತೀನಿ. ಹಾಗೂ ಇನ್ನೊಂದೇನೆಂದರೆ, ನಾನು ಯಾವಾಗಲೂ ಹೇಳ್ತೀನಿ, ಎಕ್ಸ್ಪೈರಿ ಡೇಟ್ ಅದು ಇದು ನೋಡಿ ಆದಷ್ಟು ತುಂಬ ಸಿಕ್ಕಿದ್ದೆಲ್ಲ ತಂದು ಹಾಕಬೇಡಿ. ಯಾಕೆಂದರೆ ನನಗೆ ಗೊತ್ತುಂಟು ಅದು, ನಾನು ಕೂಡ ಹಾಗೆಯೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಎಲ್ಲ ತಂದಿಡ್ತೀನಿ. ಆದರೆ ಟೈಮೇ ಸಿಗಲ್ಲ ಕೆಲವೊಮ್ಮೆ. ಅದು ಆ ಟೈಮಿಗೆ ಮಾಡಿದ್ರೇ ನಮಗೆ ಆ ಟೈಮಲ್ಲಿ ಒಂದು ಆಸೆ ಇರುತ್ತೆ, ಇವತ್ತು ಹೋಗಿ ಇದು ಮಾಡೋಣ, ನಾಳೆ ಇದನ್ನು ಮಾಡಬೇಕು ಅಂತ ಹೇಳಿ. ಆದರೆ ಮತ್ತೆ ಬೇರೆ ಏನಾದರೂ ಕೆಲಸ ಆಗಿ ಅದು ಕ್ಯಾನ್ಸಲ್ ಆಗುತ್ತೆ. ಹಿಂದೆ ಹೋಗಿ ಆ ವಸ್ತು ಅಲ್ಲೇ ಉಳಿತದೆ. ಹಾಗೂ ಅದರದ್ದು ಎಕ್ಸ್ಪೈರಿ ಡೇಟ್ ಕೂಡ ಆಗುತ್ತೆ. ಆಮೇಲೆ ಸಿಕ್ಕಿದ ಮಸಾಲ ಅದು ಇದೆಲ್ಲ ತಂದು ಒಟ್ಟಾರೆ ಹಾಕಬೇಡಿ. ಒಂದು ಮಸಾಲ ಖಾಲಿ ಆದರೆ ನೆಕ್ಸ್ಟ್ ಮಸಾಲ ಒಂದು ತೊಗೊಂಡು ಬನ್ನಿ. ಏನಿದ್ರು ಹಾಗೆಯೇ ನಾನು ಹೇಳೋದು. ಯಾಕಂದರೆ ಬೇಗನೆ ಅದು ತುಂಬ ಟೈಮ್ ಉಳಿಯೋಲ್ಲ. ಕೆಲವೊಮ್ಮೆ ನಾವು ಸ್ವಲ್ಪ ಯೂಸ್ ಮಾಡ್ತೀವಿ, ಅದು ಅಲ್ಲೇ ಇಡ್ತೀವಿ. ಮತ್ತು ಅದು ಯಾವ ಮಸಾಲ ಅಂತ ಗೊತ್ತಿರಲ್ಲ, ಮತ್ತು ಇನ್ನೊಂದು ಮಸಾಲ ತರ್ತೀವಿ, ಅದನ್ನು ಅಲ್ಲೇ ಇಡ್ತೀವಿ. ಹೀಗೆ ನಮ್ಮ ಹಣ ಕೂಡ ಅದರಲ್ಲೇ ವೇಸ್ಟ್, ಸುಮಾರು ಇದು ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಆ ಉಳಿದ ಹಣವನ್ನು ನಾವು ಸೇವ್ ಮಾಡಿಟ್ರೆ, ಒಂದು ಸಣ್ಣ ಡಬ್ಬದಲ್ಲಿ ಹಾಕಿಟ್ರೆ ನಮಗೆ ನೆಕ್ಸ್ಟ್ ಯಾವುದಕ್ಕಾದರೂ ಯೂಸ್ ಆಗುತ್ತೆ. ನಮ್ಮ ಪರ್ಸನಲ್ ಯೂಸಿಗೆ ಅದು ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ಆದಷ್ಟು ಮತ್ತೆ ಕೆಲವು ವಸ್ತು ಖಾಲಿ ಆಗುವ ಮೊದಲೇ ಅದನ್ನು ತಗೊಂಡು ಬನ್ನಿ, ಇಲ್ಲದ್ರೆ ನಿಮಗೆ ಕಷ್ಟ ಅದು. ಕೆಲವು ವಸ್ತು ಇದರ ಎಕ್ಸ್ಪೈರಿ ಡೇಟ್ ಅದು ಇದು ನೋಡಿಕೊಂಡೇ ತಗೊಂಡು ಬನ್ನಿ. ಹೀಗೆ ನಾವು ಸ್ವಲ್ಪ ಅರೇಂಜ್ ಮಾಡಿ, ನಮಗೆ ತಲೆ ಜಾಸ್ತಿ ಹೆಂಗಸರಿಗೆ ಎಷ್ಟು ಹೇಳಿದರು ಅದನ್ನು ನಾವು ಇದರಲ್ಲೆಲ್ಲ ಸ್ವಲ್ಪ ಯೂಸ್ ಮಾಡಿದರೆ ನಮ್ಮ ಹಣ ಕೂಡ ಉಳಿಯುತ್ತದೆ, ನಮ್ಮ ಕೆಲಸ ಕೂಡ ಉಳಿಯುತ್ತದೆ, ನಮಗೂ ಈಸಿ ಆಗುತ್ತೆ. ಹಾಗೂ ತಂದಿಟ್ಟರೆ ಜಾಸ್ತಿ ಅದನ್ನು ಮಾಡಲೇಬೇಕಾಗತ್ತೆ ನಾವು. ಹಾಗಾಗಿ ತಂದಿಡುವುದೇ ಬೇಡ, ಎಷ್ಟು ಬೇಕು ಅಷ್ಟೇ ತರೋಣ. ಯಾವಾಗ ನಮಗೆ ಆಸೆ ಆಗುತ್ತೆ ಕೆಲವು ಏನಾದರೂ ತಿನ್ನಲಿಕ್ಕೆ, ಆವಾಗ ತಂದು ಮಾಡೋಣ. ಈಗ ಪನ್ನೀರ್ ಅದು ಇದೆಲ್ಲ ನಾವು ತಂದಿಡೋದು. ನಾನು ಎಷ್ಟೋ ಸಲ ನನಗೆ ಕೆಲವೊಮ್ಮೆ ಆಗಿದ್ದದು ಮಶ್ರೂಮ್ ಅದು, ಮತ್ತೆ ಅದು ಹಾಳಾಗೋಟ ನಮಗೆ ಟೈಮ್ ಸಿಗೋದಿಲ್ಲ, ಆದರೆ ಮಾಡಲೇಬೇಕಾಗುತ್ತೆ. ಯಾಕೆ ಗೊತ್ತುಂಟ, ಅದು ಹಾಳಾಗುತ್ತೆ. ಅದೆಲ್ಲ ನಮಗೆ ಯಾಕೆ ರಿಸ್ಕ್ ಅಲ್ವಾ. ಸ್ವಲ್ಪ ತಣ್ಣೀಡಿ ಸ್ವಲ್ಪ ಮಾಡಿ ಚೆನ್ನಾಗಿ ತಿನ್ನಿ, ಹೆಲ್ದಿಯಾಗಿರಿ, ಅಷ್ಟೇ ನಾನು ಹೇಳೋದು.
ಓಕೆ, ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ನಿಮ್ಮಲ್ಲಿರುವ ಟಿಪ್ಸ್ ನಮ್ಮ ಜೊತೆ ಶೇರ್ ಮಾಡಿ, ನನ್ನಲ್ಲಿರುವ ಕೆಲವು ನಾಲೆಜ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.